ಹೊಸನಗರ ಮೂಲದ ತರಬೇತುದಾರ ವಾಯುಪಡೆ ಸೇನಾನಿ ನಿಧನ ಆಗಿದ್ದಾರೆ. ಹುಟ್ಟೂರಿನ ಹೊಸನಗರದಲ್ಲಿ ಯೋಧನ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಸೇನಾ ವಾಹನಗಳಲ್ಲಿ ಸಂಕೂರಿಗೆ ಸಾಗಿಸಲಾಗ್ತಾ ಇದೆ. ದಾರಿಯುದ್ದಕ್ಕೂ ಯೋಧನ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಹೊಸನಗರ ಮೂಲದ ತರಬೇತುದಾರ ವಾಯುಪಡೆ ಸೇನಾನಿ ನಿಧನರಾಗಿದ್ದಾರೆ. ಈಗ ಹುಟ್ಟೂರು ಹೊಸನಗರದಲ್ಲಿ ಯೋಧನ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಹೂಗುಚ್ಛವನ್ನ ಪುಷ್ಪನಮನ ಮೂಲಕ ಪುಷ್ಪನಮನಗಳ ಮೂಲಕ ಪಾರ್ಥಿವ ಶರೀರವನ್ನ ಸಂಕೂರಿಗೆ ಸಾಗಿಸಲಾಗ್ತಾ ಇದೆ. ಸೇನಾ ವಾಹನದಲ್ಲಿ ಹೊಸನಗರದಿಂದ ಸಂಕೂರಿಗೆ ಸಾಗಿಸಲಾಗ್ತಾ ಇದೆ. ದಾರಿಯುದ್ದಕ್ಕೂ ಯೋಧನ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಲಾಗ್ತಾ ಇದೆ. ಈ ನಡುವೆ ಸಂತಾಪ ಸೂಚಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಹೊಸನಗರ ಮೂಲದ ತರಬೇತುದಾರ ವಾಯುಪಡೆ ಸೇನಾನಿ ನಿಧನಕ್ಕೆ ಸಂತಾಪ ಸೂಚಿಸಿದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಶಿವಮೊಗ್ಗ ತಲುಪಿದ ಸೈನಿಕನ ಮಂಜುನಾಥ್ ಪಾರ್ಥಿವ ಶರೀರ ಅಮರ್ ರಹೇ ಮಂಜುನಾಥ್ ಅಮರ್ ರಹೇ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸೈನ್ಯದ ವಾಹನದಲ್ಲಿ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಕಳುಹಿಸಲಾಗ್ತಾ ಇದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಶವ ಈಗ ಸೇನಾಧಿಕಾರಿಗಳು ಮೆರವಣಿಗೆ ಮೂಲಕ ಹುಟ್ಟೂರಿಗೆ ಹೊಸನಗರಕ್ಕೆ ರವಾನೆಯಾಗಿ ಸಂಕೂರಿಗೆ ಸಾಗಿಸಲಾಗ್ತಾ ಇದೆ. ಈಗ ಆಗ್ರಾದಿಂದ ನಿನ್ನೆ ರಾತ್ರಿ ಬೆಂಗಳೂರಿಗೆ ತಲುಪಿದ ಪಾರ್ಥಿವ ಶರೀರ ಸಕಲ ಸರ್ಕಾರಿ ಬಳಿಕ ಸೈನಿಕನ ಶವವನ್ನು ಹಸ್ತಾಂತರಿಸಲಾಗುತ್ತೆ ಕುಟುಂಬದವರಿಗೆ.